ಆಂಟಿಯರ ನಂಬರ್ ಬೇಕಾದಲ್ಲಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಡೀಟೇಲ್ ತಿಳಿಸಿ. ಮನೆಯ ಬಾಡಿಗೆಗೆ ಬಂದಿದ್ದ ಹೆಂಗಸಿನೊಂದಿಗೆ ಸಲಿಗೆಯಾಗಿ ಅವಳ ತುಲ್ಲಿನ ಚೂಲು ತುಷೆ ತೀರಿಸಲು ದಿನ ತುಲ್ಲನ್ನು ಕೆದು ತುಲ್ಲೊಳಗೆ ವೀರ್ಯ ಬಿಟ್ಟು ಕೆಯ್ಯುತ್ತಿದ್ದೆ. ಮನೆಗೆ ಬಾಡಿಗೆಗೆ ಒಬ್ಬ ಹೆಂಗಸು ಹಾಗೂ ಅವಳ ಚಿಕ್ಕ ಮಗಳು ಬಂದಿದ್ದರು. ಅವಳ ಗಂಡ ಕಳೆದ ವರ್ಷ ಸತ್ತಿದ್ದರಿಂದ ಜೀವನಕ್ಕೆ ಕಷ್ಟಪಟ್ಟು ಯಾವುದಾದರೂ ಚಿಕ್ಕ ಕೆಲಸಕ್ಕಾಗಿ ಹಾಗೂ ಮನೆ ಹುಡುಕುತ್ತಾ ನಮ್ಮ ಮನೆಗೆ ಬಂದಳು. ನಾನು ಕಡಿಮೆ ಬಾಡಿಗೆಗೆ ಕೊಡುವುದಾಗಿ ಹೇಳಿದೆ. ಅವಳು ನನ್ನ ಬಳಿ ಕೇಳಿಕೊಂಡಳು, ಯಾವುದಾದರೊಂದು ಕೆಲಸ ಕೊಡಿಸಿ ಅಂದಿದ್ದಳು. ನಾನು ಹೇಳಿದ್ದೆ, ಯಾವುದೇ ಕೆಲಸ ಆದರೂ ಅಡ್ಡಿಲ್ಲವೇ ಅಂತ. ಅವಳು ಓಕೆ ಅಂದಿದ್ದಳು. ಕೆಲವು ದಿನಗಳ ನಂತರ ಅವಳು ಮೇಲಿನ ಮನೆಯಲ್ಲಿದ್ದರಿಂದ ಮೇಲಿನ ಮನೆಗೆ ಹೋಗುತ್ತಿದ್ದೆ. ಹೀಗೆ ಸಾಲಿಗೆಯಾಗುತ್ತಾ ತಿಂಗಳಾಗುತ್ತಿದ್ದಂತೆ ಅವಳಿಗೆ ಬಾಡಿಗೆ ಕೊಡಲು ಸಾಧ್ಯವಿಲ್ಲದ ಕಾರಣ ನನ್ನ ಬಳಿ ಮಲಗುವಂತೆ ಹೇಳಿದೆ. ಅವಳು ಆಯಿತು ಅಂದಳು. ಮಧ್ಯಾಹ್ನ ಊಟದ ನಂತರ ಅವಳು ನನ್ನ ಬಳಿ ಬಂದಳು. ನಾನು ಅವಳನ್ನು ಬೆಡ್ರೂಮ್ಗೆ ಕರೆದೊಯ್ದು ಅವಳಿಗೆ ನನ್ನ ಬಳಿ ಇದ್ದ ಸೆಕ್ಸಿ ಡ್ರೆಸ್ ಹಾಕಿಸಿದೆ. ಅವಳಿಗೆ ಹೇಳಿದೆ, ನಿನ್ನನ್ನು ಗ್ಲಾಮರ್ ಮಾಡಿದರೆ ನಿನಗೆ ಪ್ರತಿ ತಿಂಗಳು ದುಡ್ಡು ಸಿಗುತ್ತದೆ ಅಂತ ಹೇಳಿದೆ. ಅವಳು ಓಕೆ ಅಂದಳು. ನಾನು ಅವಳಿಗೆ ಪ್ರತಿದಿನ ಚಿಕ್ಕ ಡ್ರೆಸ್ ಹಾಕಿಸುತ್ತಿದ್ದೆ. ನನ್ನ ಬೆಡ್ರೂಮ್ಗೆ ಬಂದಳು. ಅವಳ ತೊಡೆ ಸೆಕ್ಸಿ ಆಗಿ ಕಾಣಿಸುತ್ತಿತ್ತು. ನಾನು ಅವಳ ಚಡ್ಡಿಯನ್ನು ತೆಗೆದು ಬಿಸಾಡಿದೆ. ಅವಳ ಬಳಿ ನನ್ನ ಎದುರು ಕುಣಿಯುವಂತೆ ಹೇಳಿದೆ. ನಾನು ಬೆಡ್ ಮೇಲೆ ಮಲಗಿದ್ದೆ. ಅವಳು ಕುಣಿಯುತ್ತಿದ್ದಳು. ಅವಳು ಕುಣಿಯುವಾಗ ಅವಳ ಮೊಲೆಗಳು ಕುಣಿಯುತ್ತಿತ್ತು. ಅವಳಿಗೆ ಹೇಳಿದೆ, ಕಾಲನ್ನು ಎತ್ತುತ್ತಾ ಡಾನ್ಸ್ ಮಾಡು ಅಂತ. ಅವಳು ಹಾಗೆ ಮಾಡಿದಳು. ಡಿಸ್ಕೋ ಡಾನ್ಸ್ ಮಾಡಿದಳು. ಅವಳಿಗೆ ಸುಮಾರು 38 ವರ್ಷ. ನೋಡಲು ಸುಮಾರಿಗೆ ಇದ್ದಾಳೆ. ಸೆಕ್ಸಿ ಡ್ರೆಸ್ ಹಾಕಿದಾಗ ಮಾದಕವಾಗಿ ಕಾಣಿಸುತ್ತಿದ್ದಾಳೆ. ನನಗೆ ಅವಳು ಚಡ್ಡಿ ಹಾಕದೆ ಫ್ರಾಕ್ ಅಲ್ಲಿ ಡಾನ್ಸ್ ಮಾಡುವಾಗ ಅವಳು ಕಾಲನ್ನು ಎತ್ತುವಾಗ ಅವಳ ತುಲ್ಲು ಬಾಯ್ದರಿಯುತ್ತದೆ. ಅವಾಗ ನನ್ನ ತುಣ್ಣಿ ನಿಗುರಿ ಗಟ್ಟಿಯಾಯಿತು. ನಾನು ಅವಳ ಎದುರು ಕುಳಿತುಕೊಂಡು ಅವಳ ತುಲ್ಲು ಬಿರಿದು ಬಾಯಿ ಹಾಕಿದೆ. ಚೀಪಿದೆ. ಅವಳ ಗಂಡ ಕೊನೆಯದಾಗಿ ಕೆದಿದ್ದು ಅಂದರೆ 1.5 ವರ್ಷಗಳ ಹಿಂದೆಯಂತೆ. ಇಲ್ಲಿಯ ತನಕ ಅವಳ ತುಲ್ಲು ಕೆಸಿಕೊಂಡಿರಲಿಲ್ಲವಂತೆ. ಈಗ ನಾನೇ ಇವಳ ಮಿಂಡ. ಇವಳನ್ನು ಇಟ್ಟುಕೊಂಡು ದಿನ ಕೇಯುವುದರ ಜೊತೆಗೆ ಇವಳನ್ನು ಇಟ್ಟುಕೊಂಡು ದಂಧೆ ಮಾಡಿಸಿ ಇವಳಿಗೆ ತಿಂಗಳು ದುಡ್ಡಿನ ಅವಶ್ಯಕತೆ ಪೂರೈಸುವುದರ ಜೊತೆಗೆ ನಾನು ಇವಳ ತುಲ್ಲನ್ನು ದಿನ ಕೇಯಬಹುದು. ನಾನು ನನ್ನ ತುಣ್ಣಿಯನ್ನು ಇವಳ ಬಿರಿದ ತುಲ್ಲಿಗೆ ಹೊಕ್ಕಿಸಿ ಕುಟ್ಟಿದೆನು. ಇವಳ ತುಲ್ಲು ಟೈಟ್ ಆಗಿತ್ತು. ನನಗೆ ಕೆಯ್ಯಲು ಆತುರ. ನಾನು ಕೆಯ್ಯುತ್ತಾ ಹೋದೆ. ಇವಳಿಗೆ ಹೇಳಿದೆ, ನಿನ್ನನ್ನು ನಾನು ಇಟ್ಟುಕೊಳ್ಳುವೆ. ದಿನ ನಿನಗೆ ಒಳ್ಳೆಯ ದುಡ್ಡು ಸಿಗುವಂತೆ ಮಾಡುತ್ತೇನೆ. ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿದೆ. ಓಕೆ ಅಂದಳು. ಇವಳ ತುಲ್ಲು ಕಟ್ಟು ಮಸ್ತಾಗಿತ್ತು. ಕೆಯ್ಯಲು ಮಜವಾಗಿದೆ. ಅವಳು ಅನ್ನುತ್ತಾ ನುಲಿಯುತ್ತಿದ್ದಳು. ಇವಳ ಫ್ರಾಕ್ ಮೇಲಕ್ಕೆ ಎತ್ತು ಬ್ರಕಿತ್ತಿಸಿದು ಇವಳ ದಪ್ಪ ಮೊಲೆಯನ್ನು ಹಿಡಿದು ಹಿಸುಕುತ್ತ ಚೀಪುತ್ತ ಇವಳ ತುಲ್ಲಿಂದ ತುಣ್ಣಿ ಹೊರಕ್ಕೆ ತೆಗೆದೆ. ಒದ್ದೆಯಾಗಿದ್ದ ತುಲ್ಲನ್ನು ಕಿಸಿದು ಬಾಯಿ ಹಾಕಿ ಚೀಪಿದೆ. ಚೂಲು ಜಾಸ್ತಿಯಾಗಿ ಒಮ್ಮೆಲೆ ತುಲ್ಲಿಂದ ಬಿಳಿಯ ರಸ ಚಿಮ್ಮಿತು. ನನ್ನ ಮುಖವೆಲ್ಲ ಇವಳ ತುಲ್ಲಿನ ರಸ. ನಾನು ತುಲ್ಲಿನೊಳಗಿನ ಅಂಡಾಣು ರಸ ಚೀಪಿ ನೆಕ್ಕಿ ತುಲ್ಲನು ನೆಕ್ಕಿದೆ. ಹಾಗೂ ಇನ್ನೊಮ್ಮೆ ತುಣ್ಣಿ ಹೊಕ್ಕಿಸಿ ಕೆದೆ. ಆಹ್, ಏನು ಮಜಾ! ಹಾಗೂ ಇವಳ ತಿಕ್ಕದ ತೂತನ್ನು ಅಗಲಿಸಿದೆ. ತುಣ್ಣಿಗೆ ಆಯಿಲ್ ಹಚ್ಚಿ ತುಣ್ಣಿ ತುರುಕಿದೆ. ತಿಕ್ಕದ ತೂತೊಳಗೆ ಫಿಟ್ ಆಯಿತು. ಜೋರಾಗಿ ಕೆಯ್ಯುತ್ತಿದ್ದೆ. ಸ್ವಲ್ಪ ಹೊತ್ತಿನಲ್ಲೇ ತುಣ್ಣಿಯಿಂದ ವೀರ್ಯ ಚಿಮ್ಮಿ ಇವಳ ತಿಕ್ಕದೊಳಗೆ ಆವರಿಸಿತು. ತುಣ್ಣಿ ಹೊರಕ್ಕೆ ತೆಗೆದೆ. ಇವಳ ತುಲ್ಲನ್ನು ಕೆದ್ದ ನಂತರ ನಾನು ನನ್ನ ಗೆಳೆಯರನ್ನೆಲ್ಲ ಕರೆಯಿಸಿ ಇವಳ ತುಲ್ಲು ಕೇಸಿ ಅವರಿಂದ ಒಳ್ಳೆಯ ಸಂಪಾದನೆ ಮಾಡಿಸಿ ಇವಳಿಗೆ ಕೊಡುತ್ತಿದ್ದೆ. ಒಮ್ಮೆ ಫ್ರೆಂಡ್ಸ್ ಎಲ್ಲ ಸೇರಿ ಗುಂಪು ಕೇದಾಟ ಮಾಡಿದ್ದರು. ಕೇಯಲು ಇವಳ ತುಲ್ಲು ಸಖತ್ತಾಗಿದೆ. ಕೆಂಪಗಾಗಿ ತುಲ್ಲು ಕಿಸಿದರೆ ಪಿಂಕ್ ಆಗಿತ್ತು. ಇವಳ ತುಲ್ಲಿನ ಬಾಯಿ ಸ್ವಲ್ಪ ಓಪನ್ ಆಗೇ ಇರುತ್ತದೆ.